ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಕೆಲವು ನೂರಾರು ವರ್ಷಗಳ ಹಿಂದೆಯೇ ಮಹಾರಾಷ್ಟ್ರದಲ್ಲಿ ಒಂದು ಕೋಟೆಯನ್ನ ನಿರ್ಮಿಸಿದ್ದಾರೆ. ಆ ಕೋಟೆಯನ್ನ ನೋಡಿದ್ರೆ ಖಂಡಿತ ಯಾರೇ ಆಗಿರ್ಲಿ ಶಾಕ್ ಆಗ್ಲೇಬೇಕು. ಈಗ ಇಷ್ಟೊಂದು ಟೆಕ್ನಾಲಜಿ ಬೆಳೆದ್ರೂ ಕೂಡ ಅಂತಹ ಕೋಟೆಯನ್ನ ನಿರ್ಮಿಸುವುದು ಅಸಾಧ್ಯ ಅಂತಾನೆ ಹೇಳ್ಬೋದು. ಅಂತಹ ನಿರ್ಮಾಣವನ್ನ ಕೆಲವು ನೂರಾರು ವರ್ಷಗಳ ಹಿಂದೆಯೇ ಯಾವುದೇ ರೀತಿಯ ಪರಿಕರಗಳ ಸಹಾಯವಿಲ್ಲದೆ ನಿರ್ಮಿಸಿದ್ದಾರೆ ಅಂದ್ರೆ ಅದು ನಂಬಲಾಗದ ವಿಷಯವೇ. ಈ ಕೋಟೆ ರಹಸ್ಯವಾದ ಕೋಟೆ ಅಷ್ಟೇ ಅಲ್ಲ, ಅಷ್ಟೇ ಅಪಾಯಕರವಾದದ್ದು ಕೂಡ. ಯಾಕೆಂದ್ರೆ ಈ ಕೋಟೆಯ ಮೇಲೆ ಏರಿದವರು ಯಾರು ಕೂಡ ಇಂದಿಗೂ ಹಿಂತಿರುಗಿ ಬಂದಿಲ್ವಂತೆ. ಮಹಾರಾಷ್ಟ್ರದಲ್ಲಿರುವ ಇನ್ನೊಂದು ಕೋಟೆ ನಮಗೆ ದೂರದಿಂದ ನೋಡಿದ್ರೆ ಕಾಣಿಸುತ್ತೆ, ಆದ್ರೆ ಹತ್ತಿರ ಹೋಗ್ತಾ ಇದ್ದಂತೆ ಮಾಯವಾಗಿ ಬೇಡುತ್ತೆ. ಅಂದ್ರೆ ದಾರಿ ಯಾವ ಕಡೆ ಇದೆ ಎಂಬುದು ಕೂಡ ಅರ್ಥವಾಗಲ್ವಂತೆ. ಕೇಳ್ತಾ ಇದ್ರೇನೆ ತುಂಬಾ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ? ಹಾಗಾದ್ರೆ ಅದನ್ನ ನೋಡೋಕೆ ಹೋದ ಜನರಿಗೆ ಹೇಗಿರುತ್ತೆ ಎಂಬುದನ್ನ ಒಂದು ಸಲ ನೀವೇ ಊಹೆ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಅಂತಹ ಕೆಲವು ರಹಸ್ಯಕರವಾದ ಮತ್ತು ಅಪಾಯಕರವಾದ ಕೋಟೆಗಳ ಬಗ್ಗೆ ಅಷ್ಟೇ ಅಲ್ಲ, ಯಾರಿಗೂ ಗೊತ್ತಿಲ್ಲದ ಒಂದು ನೀರಿನ ಪ್ರವಾಹದ ಬಗ್ಗೆ ಕೂಡ ತಿಳಿದುಕೊಳ್ಳಲಿದ್ದೇವೆ. ಈ ಕೊಳದಲ್ಲಿ ಪ್ರತಿ ಸೆಕೆಂಡ್ಗೆ ಕೆಲವು ಸಾವಿರಾರು ಕ್ಯೂಬಿಕ್ ಮೀಟರ್ ನಷ್ಟು ನೀರು ಹೊರಗೆ ಬರುತ್ತೆ. ಹಾಗಾದ್ರೆ ಅಷ್ಟೊಂದು ನೀರು ಅಲ್ಲಿಗೆ ಹೇಗೆ ಬರುತ್ತೆ ಎಂಬ ವಿಷಯ ಮಾತ್ರ ಇಂದಿಗೂ ಕೂಡ ರಹಸ್ಯವಾಗಿಯೇ ಉಳಿದು ಹೋಗಿದೆ. ಅಂಡ್ ಇನ್ನೊಂದು ಕಡೆ ಟೋಟಲ್ ಬಿಹಾರ್ ರಾಜ್ಯವೆಲ್ಲ ಒಣಗಿ ಹೋದ್ರೂ ಕೂಡ ಸಾಮ್ರಾಟ್ ಅಶೋಕ ಚಕ್ರವರ್ತಿ ನಿರ್ಮಿಸಿದ ಒಂದು ಬಾವಿಯಲ್ಲಿರುವ ನೀರು ಮಾತ್ರ ಯಾವತ್ತೂ ಕೂಡ ಒಣಗಿ ಹೋಗಲ್ವಂತೆ. ಅದರಲ್ಲಿರುವ ನೀರು ಯಾವಾಗ್ಲೂ ಹರಿತಾನೆ ಇರುತ್ತೆ. ಸೊ ಇಂತಹ ಎಷ್ಟೋ ಆಸಕ್ತಿಕರವಾದ ಮತ್ತು ರಹಸ್ಯಕರವಾದ ವಿಷಯಗಳನ್ನ ಇವತ್ತು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಪ್ರಪಂಚದಲ್ಲಿರುವ ವಿಚಿತ್ರ ವಿಶೇಷತೆಗಳಲ್ಲಿ ನಮ್ಮ ಭಾರತ ಯಾಕೆ ನಂಬರ್ 1 ಸ್ಥಾನದಲ್ಲಿದೆ ಎಂಬುದನ್ನ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ರೆ ಅರ್ಥವಾಗುತ್ತೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಅಶೋಕ ಚಕ್ರವರ್ತಿ ನಿರ್ಮಿಸಿದ ಬಾವಿ. ಭಾರತ ಎಷ್ಟು ಮುಂದೆ ಹೋಗ್ತಾ ಇದ್ರೂ ಕೂಡ ಕೆಲವು ಪ್ರದೇಶಗಳು ಮಾತ್ರ ಇನ್ನೂ ಹಿಂದೆ ಉಳಿದು ಹೋಗಿವೆ ಎಂದೇ ಹೇಳ್ಬೋದು. ಅದರಲ್ಲಿ ಬಿಹಾರ್ ಕೂಡ ಒಂದು. ಭಾರತದಲ್ಲಿ ಎಲ್ಲಿ ಯಾವ ಅವಶ್ಯಕತೆ ಬಂದರೂ ಕೂಡ ಬಿಹಾರ್ ಪ್ರಜೆಗಳೇ ನೆನಪಿಗೆ ಬರ್ತಾರೆ. ಯಾಕೆಂದ್ರೆ ಚಿಕ್ಕ ಚಿಕ್ಕ ಕೆಲಸಗಳಿಗೂ ಕೂಡ ಬಿಹಾರ್ ಪ್ರಜೆಗಳನ್ನೇ ಬಳಸಿಕೊಳ್ತಾರೆ. ಆದ್ರೆ ಒಂದು ಸಮಯದಲ್ಲಿ ಬಿಹಾರ್ ಈ ರೀತಿ ಇರ್ಲಿಲ್ಲ. ಬೇರೆ ದೇಶದಿಂದ ಯಾರೇ ಬಂದರೂ ಕೂಡ ಮೊದಲು ಬಿಹಾರ್ಗೆ ಬಂದು ನಂತರ ದೇಶವನ್ನ ಸುತ್ತಾ ಇದ್ರು. ನಿಮಗೆ ಮೌರ್ಯರ ಸಾಮ್ರಾಜ್ಯದ ಬಗ್ಗೆ ಗೊತ್ತೇ ಇರುತ್ತೆ. ಅದೇ ಚಂದ್ರಗುಪ್ತ ಮೌರ್ಯ ಸ್ಥಾಪಿಸಿದ ಸಾಮ್ರಾಜ್ಯ. ಆಗಿನ ಸಮಯದಲ್ಲಿ ಬಿಹಾರ್ನ ಪಾಟ್ನಾದಿಂದ ದೇಶಕ್ಕೆ ಬೇಕಾಗಿರುವ ಎಲ್ಲಾ ವಸ್ತುಗಳ ರವಾನೆ ಆಗ್ತಾ ಇದ್ವಂತೆ. ಚಂದ್ರಗುಪ್ತ ಮೌರ್ಯ ಆಳಿದ ಕಾಲದಲ್ಲಿ ಈಗಿನ ಬಿಹಾರ್ ರಾಜಧಾನಿಯಾಗಿರುವ ಪಾಟ್ನಾ ಜಿಲ್ಲೆಯನ್ನ ಪಾಟಲಿಪುತ್ರ ಎಂಬ ಹೆಸರಿನಿಂದ ಕರೀತಾ ಇದ್ರು. ಅದೆಲ್ಲ ಸರಿ, ಚಂದ್ರಗುಪ್ತನ ಬಗ್ಗೆ, ಆತನ ಸಾಮ್ರಾಜ್ಯದ ಬಗ್ಗೆ ಈಗ ಯಾಕೆ ಹೇಳ್ತಾ ಇದೆಯಾ ಅಂತ ನಿಮ್ಗೆ ಡೌಟ್ ಬಂದಿರಬಹುದು. ಆದ್ರೆ ನಾವಿಲ್ಲಿ ಮಾತನಾಡಬೇಕಾಗಿರೋದು ಅಶೋಕ ನಿರ್ಮಿಸಿದ ಬಾವಿಯ ಬಗ್ಗೆ. ಅಶೋಕ ಚಕ್ರವರ್ತಿ ನಮ್ಮ ಭಾರತವನ್ನ ಆಳಿದ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬರಾಗಿ ಖ್ಯಾತಿಯನ್ನ ಪಡೆದಿದ್ದಾರೆ. ಆದ್ರೆ ಆತ ಚಕ್ರವರ್ತಿ ಆಗೋಕ್ಕೂ ಮುಂಚೆಯೇ 99 ಜನ ಸೋದರರನ್ನ ಸಾಯಿಸಿರ್ತಾನೆ. ಅವರೆಲ್ಲರನ್ನು ಸಾಯಿಸಿದ ನಂತರ ಈ ರಹಸ್ಯವಾದ ಬಾವಿಯಲ್ಲಿ ಅವರೆಲ್ಲರ ಶರೀರವನ್ನ ಬೀಸಾಕಿ ಬಿಡ್ತಾನೆ. ಚರಿತ್ರೆಯನ್ನ ತಿರುವಿ ನೋಡಿದ್ರೆ ಈ ಬಾವಿ ಸರಿಸುಮಾರು 2200 ವರ್ಷಗಳ ಹಿಂದಿನದ್ದು ಎಂದು ತಿಳಿದು ಬರುತ್ತೆ. ಸಾಧಾರಣವಾಗಿ ಬಿಹಾರ್ನಲ್ಲಿ ಮಳೆಗಾಲದಲ್ಲಿ ಪ್ರವಾಹಗಳು ಬಂದಾಗ ಬಾವಿಯಲ್ಲಿರುವ ನೀರಿನ ಒತ್ತಡ ಜಾಸ್ತಿಯಾಗಿ ನೀರು ಮೇಲೆ ಉಕ್ಕಿ ಹರಿತಾ ಇರುತ್ತೆ. ಅಂಡ್ ಬಿಸಿಲುಗಾಲದಲ್ಲಿ ಎಲ್ಲೂ ಇಲ್ಲದಷ್ಟು ತಾಪಮಾನ ಬಿಹಾರ್ನಲ್ಲೇ ಇರುತ್ತೆ. ಅಂತಹ ಸಮಯದಲ್ಲಿ ಅಲ್ಲಿರುವ ಬಾವಿಗಳೆಲ್ಲವೂ ಕೂಡ ಒಣಗಿ ಹೋಗಿ ಬಿಡುತ್ತವೆ. ಆದ್ರೆ ಅಶೋಕ ಕಟ್ಟಿಸಿದ ಈ ಬಾವಿ ಮಾತ್ರ ಮಳೆಗಾಲದಲ್ಲಿ ನೀರಿನ ಒತ್ತಡ ಜಾಸ್ತಿ ಆಗಲ್ಲ, ಹಾಗಂತ ಬಿಸಿಲುಗಾಲದಲ್ಲಿ ನೀರು ಕಡಿಮೆ ಆಗಲ್ಲ. ಯಾವಾಗ್ಲೂ ಒಂದೇ ರೀತಿ ಇರುತ್ತೆ. ಚರಿತ್ರಕಾರರ ಕಥೆಗಳ ಪ್ರಕಾರ ಅಶೋಕ ಚಕ್ರವರ್ತಿ ಈ ಬಾವಿಯನ್ನ ಯಾವುದೋ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ನಿರ್ಮಿಸಿದ್ದಾನೆ ಎಂದು ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಬಾವಿಯ ಒಳಗಡೆ ನೀರಿನ ಕೆಳಗಡೆ ಒಂದು ರಹಸ್ಯವಾದ ದ್ವಾರವೂ ಕೂಡ ಇದೆ ಎಂದು ಹೇಳ್ತಾ ಇರ್ತಾರೆ. ಅಲ್ಲಿಂದ ಒಂದು ದೊಡ್ಡ ಸುರಂಗ ಮಾರ್ಗವೂ ಕೂಡ ಕಂಡು ಬರುತ್ತೆ. ಅಶೋಕ ಚಕ್ರವರ್ತಿ ತನ್ನ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಖಜಾನೆ ಎಲ್ಲವೂ ಕೂಡ ಈ ಸುರಂಗ ಮಾರ್ಗದಲ್ಲಿ ಬಚ್ಚಿಡ್ತಾ ಇದ್ರು ಎಂದು ಹೇಳ್ತಾ ಇರ್ತಾರೆ. ಸೊ ಟೆಕ್ನಾಲಜಿ ಏನು ಅಂತ ಗೊತ್ತಿಲ್ಲದೆ ಇರೋ ದಿನಗಳಲ್ಲೇ ಇಂತಹ ಒಂದು ಬಾವಿ ಮತ್ತು ಅದರಲ್ಲಿ ಒಂದು ಸುರಂಗ ಮಾರ್ಗ ತುಂಬಾ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ? ರಹಸ್ಯ ಜಲಪಾತ. ಪ್ರಪಂಚದಲ್ಲಿರುವ ಜಲಪಾತಗಳೆಲ್ಲವೂ ಕೂಡ ಒಂದು ನದಿಯ ಜೊತೆ ಅನುಸಂಧಾನವಾಗಿ ಪರ್ವತಗಳ ಮೇಲಿಂದ ಬೀಳುತ್ತವೆ ಎಂಬುದು ನಮ್ಗೆಲ್ರಿಗೂ ಗೊತ್ತು. ಆದ್ರೆ ನಾವು ಮಾತನಾಡ್ತಾ ಇರುವ ಈ ಜಲಪಾತ ಮಾತ್ರ ಬೆಟ್ಟ ಗುಡ್ಡಗಳ ಮೇಲಿಂದ ಬೀಳ್ತಾ ಇರುವ ಜಲಪಾತಕ್ಕೆ ಅಥವಾ ಯಾವುದೇ ನದಿಯಾಗಿರ್ಲಿ ಅದಕ್ಕೆ ಸಂಬಂಧವೇ ಇರಲ್ಲ. ಫ್ರಾನ್ಸ್ ನಲ್ಲಿರುವ ಬರ್ಗಂಡಿ ಪ್ರಾಂತ್ಯದಲ್ಲಿ ಈ ಜಲಪಾತವಿದೆ. ಒಂದು ದೊಡ್ಡ ನೀರಿನ ಕೊಳದಂತಹ ಆಕಾರವನ್ನ ನೀವಿಲ್ಲಿ ನೋಡಬಹುದು. ಈ ಕೊಳದಿಂದ ನೀರು ಯಾವಾಗ್ಲೂ ಹೊರಗಡೆ ಹರಿತಾನೆ ಇರುತ್ತೆ. ಸಾಧಾರಣವಾಗಿ ಈ ಪ್ರವಾಹದಿಂದ ಪ್ರತಿ ಸೆಕೆಂಡ್ ಸರಿಸುಮಾರು 400 ಲೀಟರ್ಗಳಷ್ಟು ನೀರು ಹೊರಗೆ ಬರುತ್ತಂತೆ. ಫ್ರಾನ್ಸ್ ನಲ್ಲಿ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದಾಗ ಈ ಪ್ರವಾಹದಿಂದ ಸೆಕೆಂಡಿಗೆ ಸರಿಸುಮಾರು 5000 ಲೀಟರ್ಗಳಷ್ಟು ನೀರು ಹರಿಯುತ್ತೆ ಅಂದ್ರೆ ನಂಬ್ತೀರಾ? ಹೌದು, ಸರಿಸುಮಾರು 23 ವರ್ಷಗಳಿಂದ ಇದರ ಬಗ್ಗೆ ತಿಳಿದುಕೊಳ್ಳೋಕೆ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ನಿಜಕ್ಕೂ ಈ ನೀರು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಎಂಬ ವಿಷಯ ಮಾತ್ರ ಇಂದಿಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಚ್ಚರಿಪಡಿಸುವ ವಿಷಯ ಏನು ಅಂದ್ರೆ ಈ ಕೊಳದೊಳಗೆ ಸರಿಸುಮಾರು 10 ಜನ ರಿಸರ್ಚರ್ಸ್ ಹೋಗಿ ಪರಿಶೋಧನೆ ನಡೆಸಬೇಕು
ತಿಳಿದುಕೊಳ್ಳಬೇಕು ಎಂದು ಪ್ರಯತ್ನ ಮಾಡ್ತಾರೆ. ಈ ಪ್ರವಾಹ ಎಲ್ಲಿಂದ ಶುರುವಾಗಿದೆ, ಎಲ್ಲಿ ಅಂತ್ಯಗೊಳ್ಳುತ್ತೆ ಎಂಬ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಒಬ್ಬರು ಕೂಡ ಹಿಂತಿರುಗಿ ಬರಲ್ಲ. 400 ವರ್ಷಗಳ ಹಿಂದೆ ರೋಮನ್ ಪ್ರಜೆಗಳು ಈ ಪ್ರವಾಹದಿಂದ ಬರುವ ನೀರನ್ನು ಉಪಯೋಗಿಸ್ತಾ ಇದ್ರು. ಅದಕ್ಕಾಗಿಯೇ ಅವರಿಗೆ ಅನುಕೂಲವಾಗುವಂತೆ ಇದರ ಆಕಾರವನ್ನ ಈ ರೀತಿ ಕಟ್ಟಿಕೊಂಡಿದ್ದಾರೆ ಎಂದು ಹೇಳ್ತಾ ಇರ್ತಾರೆ. ವಿಜ್ಞಾನ ಬೆಳೀತಾ ಇದ್ದಂತೆ ಈ ಪ್ರವಾಹದ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಕೂಡ ಪ್ರತಿಯೊಬ್ಬರಲ್ಲೂ ಜಾಸ್ತಿಯಾಗಿದೆ. ಈ ಆಸಕ್ತಿಯೇ ಶಾಸ್ತ್ರಜ್ಞರನ್ನ ಇದರ ಕಡೆ ಎಳೆದುಕೊಂಡಿದೆ. ಆದ್ರೆ ಇಲ್ಲಿ ದುರದೃಷ್ಟ ಏನು ಅಂದ್ರೆ ರಿಸರ್ಚ್ ಮಾಡಲು ಹೋದ ಆ 15 ಜನ ಸೈಂಟಿಸ್ಟ್ಗಳು ಕೂಡ ಸತ್ತು ಹೋಗಿ ಬಿಡ್ತಾರೆ. ಪೌರಾಣಿಕ ಕಥೆಗಳನ್ನ ಮತ್ತು ದೇವರನ್ನ ನಂಬುವ ವ್ಯಕ್ತಿಗಳು ಮಾತ್ರ ಈ ನೀರು ಬೇರೆ ಯಾವುದೋ ಒಂದು ಲೋಕದಿಂದ ಬರ್ತಾ ಇದೆ ಎಂದು ನಂಬ್ತಾ ಇದ್ದಾರೆ. ಆ ನೀರಿನಲ್ಲಿ ತಿಳಿಯದ ಮತ್ಯಾವುದೋ ಲೋಕ ಇದೆ ಎಂದು, ಆ ಲೋಕದಲ್ಲಿ ಕೇವಲ ಹಾವುಗಳು ಮಾತ್ರವೇ ವಾಸಿಸ್ತಾ ಇರುತ್ತವೆ ಎಂದು, ಅದಕ್ಕಾಗಿಯೇ ಒಳಗಡೆ ಹೋದವರು ಮತ್ತೆ ಹಿಂತಿರುಗಿ ಬರ್ತಾ ಇಲ್ಲ ಎಂದು ಅಲ್ಲಿನ ಪ್ರಜೆಗಳು ನಂಬ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಎಷ್ಟು ನಿಜ ಇದೆ ಎಂದು ಇಂದಿಗೂ ಯಾರಿಗೂ ಕಂಡುಹಿಡಿಯಲು ಆಗಿಲ್ಲ. ಗರ್ಕುಂದರ್ ಕಾ ಕಿಲಾ. ಮೊಘಲ್ ಸಾಮ್ರಾಜ್ಯವನ್ನ ಆಳಿದ ರಾಜರು ನಮ್ಮ ಭಾರತದ ಸಂಸ್ಕೃತಿ ಸಂಪ್ರದಾಯಗಳಿಗೆ ಎಷ್ಟು ನಷ್ಟವನ್ನ ಉಂಟು ಮಾಡಿದ್ದಾರೆ ಎಂಬುದು ನಮ್ಗೆಲ್ರಿಗೂ ಗೊತ್ತು. ಇದರ ಬಗ್ಗೆ ಬಹಳಷ್ಟು ಬಾರಿ ನಾವು ಶಾಲೆಗಳಲ್ಲಿ ಓದಿರ್ತೀವಿ. ಇದಕ್ಕೆ ಸಾಕ್ಷಿಯಾಗಿ ಬಹಳಷ್ಟು ದೇವಾಲಯಗಳನ್ನು ಕೂಡ ನಾವು ನೋಡಬಹುದು. ಸೊ ಈಗ ನಾವು ಮಾತನಾಡಿಕೊಳ್ತಾ ಇರೋದು ಇಂತಹದ್ದೇ ಒಂದು ಸಾಕ್ಷಿಯ ಬಗ್ಗೆ. ಅದೊಂದು ರಹಸ್ಯಕರವಾದ ಪ್ರದೇಶವೂ ಕೂಡ ಹೌದು. ಮಧ್ಯಪ್ರದೇಶದ ತಿಕಂಗರ್ ಜಿಲ್ಲೆಯಲ್ಲಿ ಒಂದು ಬೆಟ್ಟದ ಮೇಲೆ ಈ ಕೋಟೆ ಇರುತ್ತೆ. ಪ್ರಪಂಚದಲ್ಲಿರುವ ರಹಸ್ಯಕರವಾದ ಕೋಟೆಗಳಲ್ಲಿ ಇದು ಕೂಡ ಒಂದು. ಕ್ರಿಸ್ತ ಶಕ 30ರ ಕಾಲದಲ್ಲಿ ನಡೆದಿರುವ ಯುದ್ಧಗಳಿಗೆ ಸಾಕ್ಷಿಯಾಗಿ ಈ ಕೋಟೆಯನ್ನ ತೋರಿಸಬಹುದು. ದೂರದಿಂದ ನೋಡಿದವರಿಗೆ ಈ ಕೋಟೆ ತುಂಬಾ ಅದ್ಭುತವಾಗಿ ಮತ್ತು ಈ ಕೋಟೆಗೆ ಹೋಗುವ ದಾರಿ ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದ್ರೆ ಇಲ್ಲಿ ವಿಚಿತ್ರ ಏನು ಅಂದ್ರೆ ಈ ಕೋಟೆಗೆ ಹತ್ತಿರ ಹೋಗ್ತಾ ಇದ್ದಂತೆ, ಅಂದ್ರೆ ಮುಂದೆ ಹೋಗ್ತಾ ಇದ್ದಂತೆ ನಮಗೆ ಆ ಕೋಟೆಯೇ ಕಾಣಿಸಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅಲ್ಲಿ ಆ ಕೋಟೆಯೇ ಇರಲ್ಲ. ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಆ ಕೋಟೆ ಬೇರೆ ಜಾಗದಲ್ಲಿ ಇರುವ ಹಾಗೆ ನಮಗನ್ಸುತ್ತೆ. ಈ ಫೋಟೋದಲ್ಲಿ ನೋಡ್ತಾ ಇದ್ರೆ ಈ ಕೋಟೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ವಾ? ಒಂದಲ್ಲ ಒಂದು ಸಲ ಅಲ್ಲಿಗೆ ಹೋಗಿ ಇದನ್ನ ನೋಡ್ಬೇಕು ಅಂತ ಅನ್ಸುತ್ತೆ. ಇದು ಸರಿಸುಮಾರು 2000 ವರ್ಷಗಳ ಹಿಂದೆ ನಿರ್ಮಿಸಿದ ಕೋಟೆಯಂತೆ. ಆಗಿನ ಸಮಯದಲ್ಲಿ ಈ ಕೋಟೆಯನ್ನ ಎಷ್ಟು ದೃಢವಾಗಿ ನಿರ್ಮಿಸಿದ್ದಾರೆ, ಎಂತಹ ಕೆತ್ತನೆಗಳನ್ನ ಕೆತ್ತಿದ್ದಾರೆ ಎಂಬುದು ನೋಡ್ತಾ ಇದ್ರೆ ಒಂದು ಅದ್ಭುತ ಅನ್ಸುತ್ತೆ. ಒಂದು ಸಲ ಮೊಹಮ್ಮದ್ ಬಿನ್ ತುಗ್ಲಕ್ ನ ಕಣ್ಣು ಈ ಕೋಟೆಯ ಮೇಲೆ ಬೀಳುತ್ತೆ. ಅದಕ್ಕೆ ಕಾರಣ ಈ ಕೋಟೆಯಲ್ಲಿರುವ ಮಹಾರಾಜ ಮಾನ್ ಸಿಂಗ್ ಕುಮಾರಿ ತುಂಬಾ ಸುಂದರವಾದ ಯುವರಾಣಿಯಾಗಿರ್ತಾಳೆ. ಸೊ ಇದನ್ನ ತಿಳಿದುಕೊಂಡ ಮೊಹಮ್ಮದ್ ಬಿನ್ ತುಗ್ಲಕ್ ಆ ಯುವರಾಣಿಯನ್ನ ಮದುವೆ ಮಾಡ್ಕೋಬೇಕು ಎಂದು ಆ ಕೋಟೆಯ ರಾಜನ ಹತ್ರ ಹೋಗಿ ಕೋರಿಕೊಳ್ತಾನೆ. ಆದರೆ ರಾಜ ಮಾನ್ ಸಿಂಗ್ ಇದಕ್ಕೆ ಒಪ್ಪಿಕೊಳ್ಳಲ್ಲ. ಇದರಿಂದ ಕೋಪಗೊಂಡ ಮೊಹಮ್ಮದ್ ಬಿನ್ ತುಗ್ಲಕ್ ಕೆಲವು ದಿನಗಳ ನಂತರ ಈ ಕೋಟೆಯ ಮೇಲೆ ದಂಡೆತ್ತಿ ಬಂದು ಆ ಕೋಟೆಯನ್ನ ನಾಶ ಮಾಡೋಕೆ ಪ್ರಯತ್ನ ಮಾಡ್ತಾನೆ. ಇದರಿಂದ ಈ ವಿಷಯ ತಿಳಿದುಕೊಂಡ ರಾಜ ಮಾನ್ ಸಿಂಗ್ ಕುಮಾರಿ ತನ್ನ ಕಾರಣದಿಂದಲೇ ಕೋಟೆ ನಾಶವಾಗುವುದು ಮತ್ತು ರಾಜ್ಯವನ್ನ ಕಳೆದುಕೊಳ್ಳುವುದು ಇಷ್ಟವಾಗದೆ ಆ ಕೋಟೆಯ ಮೇಲಿಂದ ಕೆಳಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಆಗಿನಿಂದ ಈ ಕೋಟೆ ಮನುಷ್ಯರಿಲ್ಲದೆ ಅಮಾನುಷವಾಗಿ ಬದಲಾಗಿದೆ ಎಂದು ಚರಿತ್ರೆ ಹೇಳ್ತಾ ಇದೆ. ಚರಿತ್ರಕಾರರ ಪ್ರಕಾರ ಈ ಕೋಟೆಯ ಕೆಳಗಡೆ ರಾಜನ ಖಜಾನೆ ಅಡಗಿದೆ ಎಂದು ಅಂದಾಜಿಸಲಾಗಿದೆ. ಆದ್ರೆ ಬಹಳಷ್ಟು ಜನ ಈ ರಹಸ್ಯದ ಬಗ್ಗೆ ತಿಳಿದುಕೊಂಡು ಆ ಖಜಾನೆಯನ್ನ ವಶಪಡಿಸಿಕೋಬೇಕು ಎಂದು ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಒಬ್ಬರು ಕೂಡ ವಾಪಸ್ ಬಂದಿಲ್ಲ. ಒಳಗಡೆ ಹೋದವರು ಏನಾದ್ರು ಎಂಬುದು ಮಾತ್ರ ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೂ ಕೂಡ ಇಂದಿಗೂ ಬಹಳಷ್ಟು ಜನ ಖಜಾನೆಯನ್ನ ಸ್ವಂತ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಈ ರಹಸ್ಯವೂ ಕೂಡ ಯಾವಾಗ ಹೊರಗೆ ಬೀಳುತ್ತೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಕಲಾವಂತಿ ಕಿಲ್ಲಾ. ನಾವು ಎಂದಾದ್ರೂ ಒಂದು ಸುಂದರವಾದ ಮತ್ತು ಅದ್ಭುತವಾದ ನಿರ್ಮಾಣವನ್ನು ನೋಡಿದಾಗ ಖಂಡಿತ ಈ ನಿರ್ಮಾಣ ಎಷ್ಟು ಸುಂದರವಾಗಿದೆ, ಯಾರು ಕಟ್ಟಿಸಿದ್ದಾರೆ, ಹೇಗೆ ಕಟ್ಟಿಸಿದ್ದಾರೆ ಎಂದು ವಿವಿಧ ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಅಂತದ್ದೇ ಈ ಕೋಟೆ ಕೂಡ. ಕೆಲವು ನೂರಾರು ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ನಿರ್ಮಿಸಿದ ಕೋಟೆ ಇದು. ಇದನ್ನ ನೋಡಿದ ತಕ್ಷಣ ಖಂಡಿತ ಈ ಅದ್ಭುತವನ್ನ ಯಾರು ನಿರ್ಮಿಸಿದ್ದಾರೆ, ಹೇಗೆ ನಿರ್ಮಿಸಿದ್ದಾರೆ ಅಂತ ಅಂದುಕೊಳ್ಳದೆ ಇರಲ್ಲ. ಆದ್ರೆ ಪ್ರಪಂಚದಲ್ಲಿ ಅತ್ಯಂತ ಭಯಂಕರವಾದ ಕೋಟೆಯಾಗಿ ಇದು ಪ್ರಸಿದ್ಧಿಯನ್ನ ಹೊಂದಿದೆ. ಈ ಕೋಟೆಯನ್ನ ಹತ್ತುವುದು ಹಿಂತಿರುಗಿ ಬರುವುದು ಅಷ್ಟು ಸುಲಭವಲ್ಲ ಎಂದು ಬಹಳಷ್ಟು ಜನ ಹೋಗಿ ಬಂದವರು ಹೇಳ್ತಾ ಇರ್ತಾರೆ. 2250 ಅಡಿಗಳಷ್ಟು ಎತ್ತರವಿರುವ ಈ ಕೋಟೆಯಲ್ಲಿ ನೀರಾಗ್ಲಿ ಅಥವಾ ಬೆಳಕಾಗ್ಲಿ ನಮಗೆ ಕಾಣಿಸಲ್ಲ. ರಾತ್ರಿ ಆದ ತಕ್ಷಣ ಭಯಂಕರವಾದ ಶಬ್ದಗಳಿಂದ ಒಂದು ಹಾರರ್ ಸಿನಿಮಾ ನೋಡಿದ ಹಾಗೆ ಅನ್ಸುತ್ತೆ. ಈ ಕೋಟೆಯಲ್ಲಿ ಯಾರೋ ಗಂಡ ಹೆಂಡತಿಯ ಆತ್ಮಗಳು ತಿರುಗಾಡ್ತಾ ಇರುತ್ತವೆ ಎಂದು ಅಲ್ಲಿನ ಪ್ರಜೆಗಳು ಹೇಳ್ತಾ ಇರ್ತಾರೆ. ಆದ್ರೆ ಚರಿತ್ರೆಯಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯ ಆಧಾರಗಳಿಲ್ಲ. ಆದ್ರೆ ಕೆಲವು ದಂತಕಥೆಗಳ ಪ್ರಕಾರ ಯಾರೋ ಇಲ್ಲಿ ದುಃಖದಿಂದ ಹಾಡ್ತಾ ಇರುವ ಹಾಗೆ ಅಸ್ಪಷ್ಟವಾದ ಧ್ವನಿಗಳು ಕೇಳಿ ಬರ್ತಾ ಇರುತ್ತವೆ. ಇದರ ಜೊತೆಗೆ ಒಂದು ಚಿಕ್ಕ ಕತೆ ಕೂಡ ಪ್ರಚಾರದಲ್ಲಿದೆ. ರಾಜರ ಕಾಲದಲ್ಲಿ ಪ್ರಬಲ್ಗಢ್ ಎಂಬುದು ಮಹಾರಾಷ್ಟ್ರದಲ್ಲಿರುವ ಒಂದು ರಾಜ್ಯಕ್ಕೆ ರಾಜಧಾನಿಯಾಗಿತ್ತು. ಅಲ್ಲಿ ಒಂದು ಯುವ ದಂಪತಿ ಅದ್ಭುತವಾಗಿ ನಾಟ್ಯವನ್ನ ಮಾಡ್ತಾ ಅಲ್ಲಿನ ಪ್ರಜೆಗಳನ್ನ ಸಂತೋಷ ಪಡಿಸ್ತಾ ಇದ್ರು. ಅವರಿಬ್ಬರು ಒಂದು ಹಗ್ಗದ ಮೇಲೆ ನಡೆದು ಸಾಹಸ ಮಾಡ್ತಾ ಇದ್ರು ಎಂದು ಕೂಡ ಪ್ರಚಾರದಲ್ಲಿದೆ. ಈ ವಿಷಯ ಆ ರಾಜನಿಗೆ ಗೊತ್ತಾಗುತ್ತೆ. ಅದು ಕೂಡ ಆ ಸಾಹಸವನ್ನ ನೋಡ್ಬೇಕು ಎಂದು ಕೋರಿಕೊಳ್ತಾನೆ. ಇದರಿಂದ ಅವರಿಬ್ಬರನ್ನ ಕೋಟೆಗೆ ಆಹ್ವಾನಿಸ್ತಾನೆ. ಸೊ ತುಂಬಾ ಸುಂದರವಾಗಿರುವ
ಆ ಮಹಿಳೆಯ ಸೌಂದರ್ಯಕ್ಕೆ ರಾಜ ಮನಸೋತು ಬಿಡ್ತಾನೆ. ಆಕೆಯನ್ನ ಅನುಭವಿಸಬೇಕು ಅಂತ ಅಂದುಕೊಳ್ತಾನೆ. ಇದರಿಂದ ದುರ್ಬುದ್ಧಿಯಿಂದ ಆ ರಾಜ ಅವರಿಬ್ಬರನ್ನ ಒಂದು ಎತ್ತರವಾದ ಕೋಟೆಯ ಮೇಲೆ ನಾಟ್ಯವನ್ನ ಮಾಡಿ ಎಂದು ಆದೇಶ ಕೊಡ್ತಾನೆ. ಇದರಲ್ಲಿ ಅವರು ಜಯವನ್ನ ಗಳಿಸಿದ್ರೆ ಅರ್ಧ ರಾಜ್ಯವನ್ನ ಕೊಡ್ತೀನಿ ಎಂದು ಕೂಡ ಹೇಳ್ತಾನೆ. ಆದ್ರೆ ಈ ಸಾಹಸ ಅಪಾಯಕರವಾದದ್ದು ಎಂದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಆ ರಾಜನ ಕೋರಿಕೆ ಏನು ಅಂದ್ರೆ ಪ್ರಬಲ್ಗಢ್ ಕೋಟೆಯಿಂದ ರಾಜನ ಕೋಟೆಯವರೆಗೆ ಒಂದು ಹಗ್ಗದ ಮೇಲೆ ನಾಟ್ಯವನ್ನ ಮಾಡ್ತಾ ಬರಬೇಕು. ರಾಜನ ಈ ಕೋರಿಕೆಯನ್ನ ಕೇಳಿ ಎಲ್ರಿಗೂ ಶಾಕ್ ಆಗಿ ಬಿಡುತ್ತೆ. ಅವರಿಬ್ಬರು ಕೂಡ ಇದುವರೆಗೂ ಇಂತಹ ಸಾಹಸವನ್ನ ಯಾವತ್ತೂ ಮಾಡಿರಲ್ಲ. ಆದ್ರೆ ಇದು ರಾಜನ ಆಜ್ಞೆ. ಇದಕ್ಕೆ ಒಪ್ಪಿಕೊಳ್ಳದೆ ಇದ್ರೆ ಖಂಡಿತ ಜೀವಂತವಾಗಿ ಇರಲ್ಲ. ಒಂದು ವೇಳೆ ಒಪ್ಪಿಕೊಂಡ್ರೂ ಕೂಡ ಪ್ರಾಣಗಳು ಇರಲ್ಲ. ಇದರಿಂದ ಏನೂ ಮಾಡೋಕಾಗದೆ ಅವರಿಬ್ಬರು ಆ ಕೋರಿಕೆಗೆ ಒಪ್ಪಿಕೊಂಡು ಮನೆಗೆ ಹೋಗಿ ನಾಟ್ಯ ಮಾಡ್ತಾ ಚಿಂತೆ ಮಾಡ್ತಾರೆ. ಮರುದಿನ ಅವರಿಬ್ಬರು ನಾಟ್ಯವನ್ನ ಮಾಡ್ತಾ ಸತ್ತು ಹೋಗಿ ಬಿಡ್ತಾರೆ. ಅದಕ್ಕಾಗಿಯೇ ಅವರ ದುಃಖದ ಹಾಡುಗಳು, ನಾಟ್ಯದ ಶಬ್ದಗಳು ಈ ಕೋಟೆಯಲ್ಲಿ ಕೇಳಿಸ್ತಾ ಇರುತ್ತವೆ ಎಂಬುದು ಪ್ರಜೆಗಳ ನಂಬಿಕೆ. ಇದು ಯಾವುದೋ ಒಂದು ಸಿನಿಮಾ ಕಥೆ ಅನಿಸಿದ್ರೂ ಕೂಡ ಅಲ್ಲಿನ ಚರಿತ್ರೆ ಹೇಳ್ತಾ ಇರೋದು ಮಾತ್ರ ಇದೆ. ಈ ಕೋಟೆ ಮುಂಬೈ ಮತ್ತು ಪುಣೆಗೆ ಹೋಗುವ ದಾರಿಯ ಮಧ್ಯದಲ್ಲಿ ಇರುತ್ತೆ. ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಖಂಡಿತ ಒಂದು ಸಲ ಈ ಕೋಟೆಗೆ ಭೇಟಿ ನೀಡಿ. ಮೊದಲು ಈ ಕೋಟೆಯನ್ನ ರಂಜನ್ ಕೋಟೆ ಎಂದು ಕರೀತಾ ಇದ್ರು. ನಂತರ ಛತ್ರಪತಿ ಶಿವಾಜಿ ಈ ಕೋಟೆಯ ಹೆಸರನ್ನ ಕಲಾವಂತಿ ಕೋಟೆ ಎಂದು ಬದಲಾಯಿಸ್ತಾರೆ. ಕಲಾವಂತಿ ದುರ್ಗ್ ಎಂದು ಕೂಡ ಈ ಕೋಟೆಯನ್ನ ಕರೀತಾ ಇರ್ತಾರೆ. ಆಗಿನ ಸಮಯದಲ್ಲಿ ಈ ಬೆಟ್ಟವನ್ನ ಕೊರೆದು ಮೆಟ್ಟಿಲುಗಳ ಮಾರ್ಗದ ಮೂಲಕ ಮೇಲೆ ಹೋಗೋಕೆ ಕೆಲವು ಏರ್ಪಾಟುಗಳನ್ನು ಕೂಡ ಮಾಡಿದ್ದಾರೆ. ಟೂರಿಸ್ಟ್ಗಳು ಅಷ್ಟೇ ಅಲ್ಲ, ಬಹಳಷ್ಟು ನಿರ್ಮಾಣ ಸಂಸ್ಥೆಗಳು ಕೂಡ ಈ ಕೋಟೆಯ ಮೇಲೆ ಹೋಗಿ ಅಸಲಿ ರಹಸ್ಯವನ್ನ ತಿಳ್ಕೋಬೇಕು ಎಂದು ಪ್ರಯತ್ನ ಮಾಡುತ್ತವೆ. ಯಾವುದೇ ರೀತಿಯ ಟೆಕ್ನಾಲಜಿ ಇಲ್ಲದ ದಿನಗಳಲ್ಲಿ ಇಂತಹ ಕಟ್ಟಡಗಳನ್ನ ಹೇಗೆ ನಿರ್ಮಿಸಿದ್ದಾರೆ ಎಂಬುದು ಇಂದಿಗೂ ಕೂಡ ಯಾರಿಗೂ ತಿಳಿಯದ ವಾಸ್ತವ. ಏನೇ ಆದ್ರೂ ನಮ್ಮ ಭಾರತ ದೇಶ ಮಾತ್ರ ಪುರಾತನ ಕಟ್ಟಡಗಳಿಗೆ, ಚರಿತ್ರೆಗೆ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಎಷ್ಟು ಜನ ಎಷ್ಟು ಪ್ರಯತ್ನಿಸಿದ್ರೂ ಕೂಡ ಕೆಲವು ರಹಸ್ಯಗಳು ಮಾತ್ರ ಮಿಸ್ಟರಿಯಾಗಿಯೇ ಉಳಿದು ಹೋಗಿವೆ. ಸೊ ಕೆಲವು ರಹಸ್ಯಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ. ಹಾಗಾದ್ರೆ ಈ ರಹಸ್ಯಗಳ ಬಗ್ಗೆ ನಿಮಗೆಷ್ಟು ಗೊತ್ತಿತ್ತು ಮತ್ತು ಯಾವುದು ಇಷ್ಟವಾಯಿತು ಎಂಬುದನ್ನ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.